ಪ್ಲೇಸ್ ಬಂದು ಅರುಣ್ ಸಾಗರ್ ಅವ್ರ ವೈಫು ನಡ್ಸ್ಕೊಳ್ತಾ ಇರೋದು. ಕ್ಯಾಮ್ರಾ ಆನ್ ಮಾಡು ಅಂತ 60 ಸತಿ ಹೇಳ್ಬೇಕು. ಕ್ಯಾಮ್ರಾ ನಿನ್ ಮೂತಿ ತೋರ್ಸ್ಬೇಕಲ್ಲಿ. ವಕೀಲರು ನೋಡಿ ಅದೇ ತರ ಹೇಳಿದ್ರು. ಸೊ ಇವತ್ತು ನಾವು ಮೀಖಾಸದಲ್ಲಿ ಅಲ್ಲಿ ಒಳ್ಳೆ ಫುಡ್ ತಿನ್ಕೊಂಬಂದ್ರೆ ಇಲ್ಲಿ ತಂಪಾಗಿ ಒಂದು ಜ್ಯೂಸ್ ಕುಡಿತಾ ಇದ್ದೀವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಿದು ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ, ಬಿಕಾಸ್ ಮರ ಗಿಡ ಆಮೇಲೆ ಬೆಳಕು ಬರ್ತಾ ಇಲ್ಲ. ಬಟ್ ಸ್ಟಿಲ್ ಟೈಮ್ ಆಗಿಬಿಟ್ಟಿದೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇವತ್ತು ನೀವು ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಈ ಪ್ಲೇಸ್ ಹೆಸರು ಮೀಕಾಸ ಅಂತ, ಪ್ಯೂರ್ ವೆಜಿಟೇರಿಯನ್ ಪ್ಲೇಸ್. ಸೊ ಇದಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ರೀಲ್ಸಲ್ಲಿ ನೋಡ್ತಾನೆ ಇದೆ. ಈ ಪ್ಲೇಸ್ ಬಂದು ಅರುಣ್ ಸಾಗರ್ ಅವ್ರ ವೈಫು ನಡ್ಸ್ಕೊಳ್ತಾ ಇರೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ನನಗೂ ಇನ್ನೂ ಗೊತ್ತಿಲ್ಲ, ನಾನು ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವತ್ತು ಅಲ್ಲಿ ಖಾನಾ ಗಾನಾ ಅಂತ ಒಂದು ಸ್ಪೆಷಾಲಿಟಿ ನಡೀತಾ ಇದೆ. ಸೊ ಐ ಆಮ್ ಗೋಯಿಂಗ್ ದೇರ್. ಟೈಮ್ ಆಗಿಬಿಟ್ಟಿದೆ, ಬಿಕಾಸ್ 5:15ಗೆ ಶುರು ಆಗುತ್ತೆ ಅನ್ನೋದು. ನಾನು ಇನ್ನೂ 5:10 ಆಗ್ತಾ ಬರ್ತಾಯಿದೆ, ಇಲ್ಲೇ ಆಚೆನೇ ಇದ್ದೀನಿ. ನನ್ನ ಜೊತೆಗೆ ಇದ್ದಾರೆ ಉಮೇಶ್ ಫೋಟೋಗ್ರಫಿಯವರು. ಕ್ಯಾಮ್ರಾ ಆನ್ ಮಾಡು ಅಂತ 60 ಸತಿ ಹೇಳ್ಬೇಕು. ನನಗೆ ಸಿಟ್ಟು ಬರ್ಸೋಕ್ಕೆ ಏಕೈಕ ವ್ಯಕ್ತಿ ಇವರೊಬ್ಬರೇ ಕಾರಣ ಅನ್ಕೋತೀನಿ. ಆಮೇಲೆ ಏನು ಗೊತ್ತಾ, ಲಾಸ್ಟ್ ವ್ಲಾಗು ಉಮೇಶಿಂದ ಚೆನ್ನಾಗಿ ಆಗ್ಬಿಟ್ಟಿದ್ಯಂತೆ. ಉಮೇಶ್ ಇರೋದಕ್ಕೆ ವ್ಲಾಗ್ ಚೆನ್ನಾಗಿ ಓಡಿದ್ಯಂತೆ. ಸೊ ಆಯಿತು ಬಿಡಿ, ಎಲ್ಲರಿಗೂ ಖುಷಿ ಪಡಿಸ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಅಗ್ರಿ ಮಾಡ್ಬೇಕು. 1.5 ಲಕ್ಷ ಓಡಿದೆ, ನಾನಿದ್ರೆ ಓಡುತ್ತೆ. 1.5 ಲಕ್ಷ ಹಂಗೆ ಟ್ರಾನ್ಸ್ಫರ್ ಮಾಡ್ಬಿಡು. ಹಂಗೆ 1.5 ಲಕ್ಷ ಟ್ರಾನ್ಸ್ಫರ್ ಮಾಡ್ಬಿಡೆ ಕೇಳಿ ಪ್ಲೀಸ್. ಹಂಗೆ ಪ್ಲೀಸ್. ಮಾನಿಟೈಸ್ ಆಗೋದು ನನಗೆ, ಅವ್ರಿಗೆ ಯೂಟ್ಯೂಬ್. ಇವತ್ತು ನಿಂಗೆ ಸುಮ್ಮನೆ ನಾನು ಕರೆದೆ ಅಂತ ಬರ್ತಾ ಇದೆಯಾ, ಅಥವಾ ನೀನು ಕ್ಯಾಮ್ರಾ ನಿನ್ ಮೂತಿ ತೋರ್ಸ್ಬೇಕಲ್ಲಿ? ಯಪ್ಪ, ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಮಾಡ್ತಾರೆ. ಇಲ್ಲ ಅಂದ್ರೂನು ಅದು ಓಡುತ್ತೆ. ಹೆಂಗೆ ಹೆಸರು ತಗೊಂಡ್ರೆ ಸಾಕು. ಹೆಸರು ತಗೊಂಡ್ರೆ ಸಾಕು. ಎಷ್ಟು ಟಾರ್ಚರ್ ಮಾಡ್ತಾರೆ ಗೊತ್ತಾ. ಒಳ್ಳೆ ವಯಸ್ಸಾಗಿದೆ, ಫಸ್ಟ್ ಮದುವೆ ಆಗ್ರಿ. ವಯಸ್ಸು ನಿನ್ನ ಹೆಂಡತಿಗಾಗಿರೋದು. ಸುಮ್ಮನೆ ಮುಂದೆ ಹಿಡ್ಕೊ. ನನಗೆ 5 ಸೆಕೆಂಡ್ ಮಾತಾಡಕ್ ಆಗ್ತಾ ಇಲ್ಲ ಇವನ ಹತ್ರ. ಇವನ ಜೊತೆ ಕುತ್ಕೊಂಡ್ರೆ ಅಲ್ಲಿ ಅದು ಹಿಂದೆ ಕುತ್ಕೊಂಡ್ರೆ ಇರಿಟೇಟ್ ಮಾಡ್ತಾನೆ, ಮುಂದೆ ಕೂರ್ಸಿದ್ರೆ ಅಲ್ಲೂ ಅದೇ ಮಾಡ್ತಾ ಇದ್ದಾನೆ. ಸೊ ನಿನ್ಗೆ ಏನ್ ಅನ್ಸ್ತಾ ಇದೆ ಇವತ್ತು ನಾವು ಖಾನಾ ಗಾನಾಗ ಹೋಗ್ತಾ ಇದೀವಲ್ಲ? ನನಗೇನು ಅನ್ಸಲ್ಲ, ನಿಮ್ಗೆ ಅನ್ಸ್ಬೇಕು. ನಾನು ಇದಕ್ಕೆ ಇವನ ಹತ್ರ ನಾನು ಮಾತಾಡ್ಸಿಲ್ಲ ಅಂತಂದ್ರೆ ನಮ್ಗೆ ಕಮೆಂಟಲ್ಲಿ ಕೇಳ್ತೀರಾ, ನೀವು ಯಾಕೆ ಉಮೇಶ್ ಅವ್ರ ಹತ್ರ ಹಾಯ್ ಮಾಡ್ಸಿಲ್ಲ ಅಂತ. ಹಿಂಗೆ ಮಾತಾಡ್ಸಿದ್ರೆ ಈ ಥರ ಮಾತಾಡ್ತಾರೆ. ಅದಕ್ಕೆ ಈ ಜನಗಳ ಹತ್ರ ಮಾತಾಡ್ಸಲ್ಲ ನಾನು, ಗೊತ್ತಾಯ್ತಾ? ನನ್ನ ಒಬ್ಳನ್ನೇ ನೋಡಿ ಸಾಕು, ಖುಷಿ ಪಡಿ ಅಂತ. ಆಮೇಲೆ ಇನ್ನೊಬ್ರು ಬರ್ತಾ ಇದ್ದಾರೆ ನಮ್ಮ ವ್ಲಾಗ್ಗೆ ಇವತ್ತು. ಅವರು ನಮ್ಮ ಫೇವ್ರೆಟ್, ಅವ್ರ ಹೆಸರು ಹೇಳೋದು ಬೇಡ. ಅವ್ರು ಬಂದ ತಕ್ಷಣ ಅವರು ನಿನ್ನ ವ್ಲಾಗ್ ಒಂದಿನ ಮಾಡಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಾನು ತೋರಿಸ್ಬೇಡ, ನಾನು ಜಾಸ್ತಿ ನಂಗೆ ಶೈ ಆಗುತ್ತೆ ಮಾತಾಡಲ್ಲ. ಬಟ್ ಸ್ಟಿಲ್ ಅವ್ರ ಕೈಲಿ ಮಾತಾಡ್ತೀನಿ. ಒಳ್ಳೆ ಫನ್ ಇದ್ದಾರೆ ಆ ಪರ್ಸನು. ಆಮೇಲೆ ನೀವು ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೌ ವಾಸ್ ಖಾನಾ ಗಾನಾ ಏನು ಅದ್ರ ಡೀಟೇಲು ಹೇಳ್ತೀನಿ. ಬಿಕಾಸ್ ಬುಕಿಂಗ್ ರಿಸರ್ವೇಷನ್ ಮಾಡಬೇಕಾಗುತ್ತೆ ಅದಕ್ಕೆ. ಆ್ಯಂಡ್ ನಾವು ಆಲ್ಮೋಸ್ಟ್ ಒಂದೊಂದು ಪರ್ ಪರ್ಸನ್ಗೆ 1000 ರೂಪೀಸ್ ಪೇ ಮಾಡಿದ್ದೀವಿ. ಬಿಕಾಸ್ ಖಾನಾ ಆ್ಯಂಡ್ ಗಾನಾ 3 ಲೈಕ್ 5:15 to 8 o'clock ಇರುತ್ತೆ. ಅಂತ್ಯಾಕ್ಷರಿ ಎಲ್ಲ ಮುಗಿಸಿ ಲಾಸ್ಟಿಗೆ ಎಂಡ್ ಪಾರ್ಟಲ್ಲಿ ಮಿಲೆಟ್ಸ್ ಫುಡ್, ಅಂದರೆ ಹೆಲ್ದಿ ಫುಡ್ಸ್, ದೆರ್ ಇಸ್ ನೋ ಜಂಕ್, ಎಲ್ಲ ಹೆಲ್ದಿ ಫುಡ್ಸ್ಗೋಸ್ಕರ ಅವರೇ ಫುಡ್ನು ಅರೇಂಜ್ ಮಾಡಿರ್ತಾರೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಪೇ ದೆಮ್ ಆ್ಯಂಡ್ ವಿ ಹ್ಯಾವ್ ಟು ರಿಸರ್ವ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ ದೇರ್. ಸೊ ದೆರ್ ಇಸ್ ನೋ ಏಜ್ ಲಿಮಿಟ್ಸ್. ವ್ಲಾಗ್ ಮಾಡ್ಬೇಕಾದ್ರೆ ನೆಮ್ಮದಿಯಾಗಿ ಒಬ್ಳೆ ಬರಬೇಕು ಅಂತ ಡಿಸೈಡ್ ಮಾಡಿ. ನೀನೇ ಬರ್ತೀನಿ ಎಲ್ಲಾದ್ರೂ ಹಿಂಸೆ ಕೊಡೋದಲ್ಲಿ. ನಾನು ಎಷ್ಟು ಹೇಳ್ತೀನಿ ಬರಬೇಡ, ಶಿವಪೂಜೆಲಿ ಕರಡಿ ಬಿಟ್ಟಂಗ ಆಗುತ್ತೆ ಅಂತ, ಆದ್ರೂ ಕೇಳಲ್ಲ, ಬರ್ತಾರೆ. ಬರ್ತ್ಯಾ ಬ್ರೋ ಬಾ ಬ್ರೋ ಅಂತ ಎಲ್ಲ ಅಂದಿಲ್ಲ. ಬರಂಗಿದ್ರೆ ಬಾ ಬ್ರೋ ಅಂತ ಸುಮ್ಮನೆ ಫಸ್ಟ್ ಆಫ್ ಆಲ್ ಉಮೇಶು ಕಂಪ್ಲೀಟಾಗಿ ಎಂಟೈರಿಗೆ ಏನಾದರೂ ಹೊಸದಾಗಿ ನೋಡಿದ್ದಾರೆ ಆದರೆ ಅದು ನನ್ನಿಂದ. ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನನ್ನಿಂದ. ಒಂದು ಕ್ಯಾಫೆ ಇವಾಗ ಕರಿಯಲ್ಲ ಅಂದವರು ಇವಾಗ ಯಾರಿಂದ ಬಂತು ಬಾಯಿ ಉತ್ತರ. ಆದ್ರೂ ಏನೋ ನಮ್ಮ ಹುಡ್ಗ ಅಂತ ಕರ್ಕೊಂಡ್ರೆ ಈ ತರ ಕರಿಯೋದೇ ಇಲ್ಲ ಅಂತ ಅಂದವರು ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಲೊಕೇಶನ್ ರೀಚ್ ಆದ್ವಿ. ಬರ್ತಾ ಐತೆ.
ನಾನೇ ಎಲ್ಲಾ ಕಡೆ ಕರ್ಕೊಂಡೋಗಿದ್ದು ಅಂತ ಅಂದ್ಬಿಟ್ಟು. ಅವ್ರಿಗೆ ಆಗ್ಲೇ 2 ಸತಿ ಕಾಲ್ ಮಾಡಿದ್ದಾರೆ ನಮ್ಗೆ, ಮ್ಯಾಮ್ ಎಲ್ಲಿ ಇದ್ದೀರಾ ಅಂತ. ಸೊ ನಾವು ಲೊಕೇಶನ್ ರೀಚ್ ಆದ್ವಿ. ಇದು RR ನಗರ್ ಅಲ್ಲಿ ಇರೋದು. ಸೊ ನಂಗೆ ನಿಯರ್ ಬೈ ಇದೆ, ಅದಕ್ಕೋಸ್ಕರ ಇನ್ನೂ ಖುಷಿ ಆಗ್ಬಿಡ್ತು. ಸೊ ಒಳಗಡೆ ಎಲ್ಲರಿಗೂ ಹಾಯ್ ಮಾಡಿಸಿ ಇವತ್ತು ಅವ್ರ ಜೊತೆಗೂ ಇಂಟ್ರಾಕ್ಷನ್ ಮಾಡೋಣ ಹೋಪ್ಫುಲಿ ಅಂತ ಅನ್ಕೋತಾ. 2 ಲಕ್ಷ ಓಡಿಲ್ಲ ಅಂದ್ರೆ 2 ಲಕ್ಷ ಓಡಿಲ್ಲ ಅಂದ್ರೆ 2 ಲಕ್ಷ ಕಳಿಸ್ತೀಯ ನಂಗೆ? ಕಳ್ಸೋದೆಲ್ಲ ದೊಡ್ಡ ವಿಷಯ ಅಲ್ಲ, ಓಡುತ್ತೆ ಎಲ್ಲ ನೀವು ನಾನು ಕಳಿಸ್ತೀರಾ? ಆಯ್ತು, ಕಳಿಸ್ತೀನಿ. ದ ಲೊಕೇಶನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತಿದೆ. ಪಾ ಎಂತ ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಸಕ್ಕತ್ತಾಗಿದೆ. ಮೈ ಗಾಡ್, ದಿಸ್ ಪ್ಲೇಸ್ ಲುಕ್ಸ್ ರಿಯಲಿ ನೈಸ್. ಟಡಾ! ಯಾರಿಗೆ ಈ ಥರ ಅವ್ರಿಗೆ ಒಂದು ಸಣ್ಣ ಕುಂಬಳಕಾಯಿ ಕೊಡ್ತಾರೆ. ಮೂರೇ ಬೇಕು ಹೇಳಿದ್ರು. ಆಡಿಯನ್ಸ್ ಎಲ್ಲರೂ ಮಾಡ್ತಿದ್ರೆ ಜೊತೆ ನೀವು ಆಡಿಯನ್ಸಿಗೆ ನೋಡ್ಬೇಕು. ನೀವೆಲ್ಲ ಕಣ್ ತಪ್ಪಿಸ್ಬೇಕು. ಆಯ್ತಾಯ್ತು. ಒಂದು ಕುಂಬಳಕಾಯಿ ಕಣ್ ತಪ್ಪಿಸ್ಬೇಕು ನೀವು. ತಪ್ಪಿಸ್ತೀವಿ ತಡ್ರಿ. ಕುಂಬಳಕಾಯಿ, ಕುಂಬಳಕಾಯಿ, ಚಿಕ್ಕ ಕುಂಬಳಕಾಯಿ. ಪ್ಲಾಸ್ಟಿಕ್ ಪೇಪರ್ನಲ್ಲಿ ಹಾಕ್ತೀರಾ ತಲೆ ಮೇಲೆ ನೋಡೋದು. ನೀವು ಕ್ಯಾಮ್ರಾ ವಾಟ್ಸಿಲ್ಲ ಗೆಸ್ ಮಾಡಿದ್ರಾ? ಹಾಯ್, ಇದು ನನ್ನ ಯೂಟ್ಯೂಬ್ ಚಾನಲ್. ಓ ಹಾಯ್. ನಿಧಿನ ಭವ್ಯ ನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ದಿವ್ಯಾ. ದಿವ್ಯಾ. ಬಿಗ್ ಬಾಸ್ ತಂಗಿ, ಅಕ್ಕ. ಬಿಗ್ ಬಾಸ್ ಅಕ್ಕ, ಬಿಗ್ ಬಾಸ್ ಅಕ್ಕ. ಗೊತ್ತೇ ಬಿಗ್ ಬಾಸ್ ಅಲ್ಲಿ ಇರೋ ಬಸ್ ಅಕ್ಕ ಅಂದ್ರೆ ಮತ್ತೆ ಸುದೀಪ್ನ ಅಕ್ಕ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ಕೈಯಲ್ಲಿ ಕುಣಿವ ಈ ಬಣ್ಣ ಬಳೆಯ ಘಲ್ 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 ತಾಳಕ್ಕೆ, ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ತಮ್ ನಮ್ ಎಂದಿದೆ. ಘಲ್ 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 ತಾಳಕ್ಕೆ ತಮ್ ನಮ್ ಎಂದಿದೆ. ಈತನಂತ ನಾಳಕ್ಕೆ ರೀತಿ ರೀತಿ ಹೇಗೋ ನಾಕಾಳಿ ನಾಕಾಳಿ ನನ್ನ ಏಕರಾಣಿ ಬಲ್ಲಾರಿ ಇವಾಡಿ ಮೋಜುಗಾರ ಬಲ್ಲಾರಿ. ನಾನು ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಹೋಡುವೆ, ನನ್ನಲ್ಲಿ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ
ಉಳಿಸಲೇಬೇಕು, ನಮ್ಮ ಗಣರಾಜ್ಯ ಉಳಿಸಲೇಬೇಕು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ನೆರಳಿನ ಸಂಸಾರ ಕೇಳವ ನೀಲಿ ಬಾಗಿಲೂರಿಗೆ ಬೆಳ್ಳಿ ದೀಪ ನೀಡವ. ಹಲೋ 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 ಇದು ಕನಸ, ಹಲೋ ಹಲೋ ಇದು ನನಸ. ಸುಳಿಸುವಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆಗೂಡಲ್ಲಿ ಹುಡುಗಿರಿ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ, ನಗೆ ಹೂವ ಮಾಲಿಕೆ. ನನ್ನ ನೀನು ಕಂಡ ಮೇಲೆ ಸುಳಿದು ಸುಳಿದು ಅವ್ರು ಹೇಳಿ ಸ್ಟಾರ್ಟ್ ಮಾಡಿ ಕರೆಕ್ಟ್, ಬಟ್ ಯಾವ್ದೋ ಹಾಡಿಗೆ ಲಿಂಕ್ ತಗೊಂಡ್ರಷ್ಟೇ, ಮತ್ತೆ ಸಾಂಗ್ ವಾಸ್ ಕರೆಕ್ಟ್. ಸಾಂಗ್ ಲೀಡ್ ಆಗಿದ್ದು ಯಾವ್ದೋ ಹಾಡಿಗೆ, ಬಟ್ ತಗೊಂಡಿದ್ದ ಹಾಡು ಕರೆಕ್ಟ್ ಆಗಿತ್ತು. ಓಕೆ ಡನ್. ಆಕ್ಚುಲಿ ಅವರು ವಕೀಲರು ನೋಡಿ ಅದೇ ತರ ಹೇಳಿದ್ರು. ರೆಡಿನಾ? ಇದು ಸರಿನಾ ತಪ್ಪಾ ಅಂತ ಒಂದ್ಸರಿ ನೋಡೋಣ. ರೆಡಿ? ಅಂದ್ರೆ ಅವರು ಹಾಗೆ ಹೇಗಾಗಿದ್ದಾರೆ ಅಂದ್ರೆ ಹಾವು ಬಿಟ್ಟೇ ಇಲ್ಲ, ಅದು ಬೇರೆದೆಲ್ಲ ಮಾಡುವುದಾಯ್ತು. ತಾಳೆರು ಬಯ್ಯದೆಯಿಂದ ಅವರು. ಓಕೆ, ವೆರಿ ನೈಸ್. ಸ್ವಲ್ಪ ಒಕ್ಕಲಾಗಬೇಕು ನೀವು. ಗರುಡ ಧಾರಾವಾಹಿಯಲ್ಲಿ ನಟಿಯಾಗಿ ನಾಯಕಿಯಾಗಿ ಬರುವಂತಹ ಹಿರಿಯ ಪಾತ್ರ ಮಾಡಿದಂತಹ ಭವ್ಯ ಗೌಡರ ಅಕ್ಕ ದಿವ್ಯಾ ಗೌಡರಿದ್ದಾರೆ. ಅದೇ ನೀವು ಅದೇ ಸೌಂದರ್ಯ ಅವ್ರನ್ನ ನೋಡಿ ಬಹಳ ಖುಷಿ ಆಯ್ತು. ನೀವು ಬರಲ್ವಾ? ಈ ಹುಡುಗ ಯಾವ್ದಕ್ಕೂ ಬರಲ್ಲ, ಸುಮ್ಮನೆ ಲೇಜಿ ಫೆಲೋ, ಸುಮ್ಮನೆ ಬಂದ. ಭಯ ಭಕ್ತಿ ಎಲ್ಲ ಮನುಷ್ಯರು. ಯಾರು ವಿಡಿಯೋ ಮಾಡ್ತಾರೆ ಇವಾಗ ಯಾರು ವಿಡಿಯೋ ಮಾಡ್ತಾರೆ ಹೇಳಿ, ಹೇಳಿ ಜನರೇ ಕೇಳಿ, ಸರ್ಪ್ರೈಸ್. ನೀವು ಕೇಳಿ.
ಸಾಫ್ಟ್ ಲಾಂಚ್ ಮಾಡ್ತಾರೆ. ಸೊ ಇವತ್ತು ನಾವು ಮೀ ಖಾಸದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಫನ್ ಇತ್ತು. ಆ್ಯಂಡ್ ಒಂದೊಂದು ಎಲ್ಲ ಏಜ್ ಕ್ಯಾಟಗರಿಯವರು ಇದ್ದರು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹೋಸ್ಟಿಂಗ್ ದಿಸ್ ಬ್ಯೂಟಿಫುಲ್, ಬಿಕಾಸ್ ನಂಗೆ ಮತ್ತೆ ಬರಬೇಕು ಅಂತ ಅನಿಸ್ತಾ ಇದೆ. ಪ್ಲೀಸ್ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ನಾವು ಇಷ್ಟೊಂದೆಲ್ಲ ಹೇಳೋದು ಬೇಡ, ಯು ವಿಲ್ ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ನಿಮಗೆ ಏನಾದರೂ ಹೇಳೋಕ್ಕಿಂತ ಐ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಬರಬೇಕಾಗಿರೋದೇ ಸಣ್ಣ ವಯಸ್ಸವರು. ಬಿಕಾಸ್ ಇಲ್ಲಿಂದ ಟೇಕ್ ಅವೇ ತುಂಬ ಇದೆ. ಬಿಕಾಸ್ ನಾವು ಅದಕ್ಕಾಗಿ ಶ್ರಮಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕೆಲಸ ಮಾಡ್ತೀವಿ ನಿಮ್ಮ ಒಳಿತಿಗಾಗಿ. ದಯವಿಟ್ಟು ಬನ್ನಿ, ನೋಡಿ ಒಂದ್ಸಲಿ ವಾಟ್ ಈಸ್ ದಟ್ ಯು ಕ್ಯಾನ್ ಟೇಕ್ ಫ್ರಮ್ ದಿಸ್ ಪ್ಲೇಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿವ್ಯಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇವತ್ತು ನಾವು ಮೀ ಖಾಸಾಗೆ ಬಂದಿದ್ವಿ, RR ನಗರಲ್ಲಿ ಲೊಕೇಟ್ ಆಗಿರೋದು. ಸೊ ಸುಮಾರು ದಿನದಿಂದ ಟ್ರೈ ಮಾಡಬೇಕು, ಇಲ್ಲಿ ಬರಬೇಕು ಅಂತ ಅಂದ್ಕೊಂಡು ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ಬಂದಿದ್ದೀನಿ. ಇಟ್ ವಾಸ್ ಅ ಎಕ್ಸ್ಪೀರಿಯನ್ಸ್. ಹೌದು, ಮೈಕ್ ಟೆಸ್ಟಿಂಗ್ ಮಾಡಿದ್ವಿ. ಸೊ ಇವತ್ತಿನ ದಿನಕ್ಕೆ ಆ್ಯಕ್ಚುಲಿ ಮುಗೀತು. ಆಮೇಲೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾವತ್ತೂ ಕೆಲವೊಂದೊಂದು ಜಾಗನ ಕೆಲವೊಂದೊಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದು. ಸೊ ಪ್ಲೀಸ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ, ಈ ಲೈಟ್ ಮ್ಯಾನ್ನ ದಯವಿಟ್ಟು ಸಾಯಿಸ್ಬಿಡ್ತೀನಿ. ಅಷ್ಟು ಇರಿಟೇಟ್ ಮಾಡ್ತಾಯಿದ್ದೆ ನಾವು ಅಲ್ಲಿಂದ. ಇರಿಟೇಷನ್ ಅಂತ ಬರುತ್ತಲ್ಲ, ಅದನ್ನು ಹಾಕ್ಬಿಡ್ತೀನಿ ನೋಡಿ. ಹಿಂಗೆ ಯಪ್ಪ ನಂಗೆ ನೀರು ಬೇಕು ಅಂತ ಇದ್ದೀನಿ. ಅವಾಗ ಹೆಲ್ಪ್ ಮಾಡ್ತಾ ಇಲ್ಲ, ನೀನು ನೋವು ಮಾಡ್ತಾ ಇದೆಯಾ ಅದು. ಸೊ ನೆಕ್ಸ್ಟು ಯಾವಾಗೋ ಇದು, ಪ್ಲೀಸ್ ಫಾಲೋ ದೇರ್ ಪೇಜ್ ಫಾರ್ ಮೋರ್ ಡೀಟೇಲ್ಸ್. ಬಿಕಾಸ್ ನಂಗೆ 19ನೇ ತಾರೀಕು ಮುಂಚೆನೂ ಒಂದು ಯಾವುದೋ ಇದೆ, ನಂಗೆ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ. ಸೊ ಪ್ಲೀಸ್ ಒಳ್ಳೆ ಫುಡ್ ತಿನ್ಬಿಟ್ಟು ಬಂದು ಇಲ್ಲಿ ಬಂದು ಆಲ್ ಜಂಕ್ ಫುಡ್ಸ್. ಕ್ಯಾಮ್ರಾಮ್ಯಾನ್ ಫೋನ್ ಡಮಾರ್. ಶಿಯರ್ಸ್. ನಾನು ರೆಡ್ ಬುಲ್ ಕುಡಿತಾ ಇಲ್ಲ, ಅಲ್ಲಿ ತುಂಬ ಶಕೆ ಇತ್ತು. ಅಲ್ಲಿಂದ ಬಂದು ಏನಾದ್ರು ಕುಡಿಬೇಕು ತಣ್ಣಗೆ ಅನಿಸ್ತು. ಬಿಕಾಸ್ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋಯ್ತು, ತಲೆನೋವು ಬರ್ತಾಯಿದೆ ನನಗೆ. ಏನಕ್ಕೇನೆ ಶಕೆಗೆ. ಈ ಶಕೆ ಯಾವತ್ತೂ ಮುಗಿಯುತ್ತೋ ಅನಿಸ್ತಾ ಇದೆ ನನಗೆ. ನಿಮ್ಗೆ ಹಂಗೆ ಅನಿಸ್ತಾ ಇದೆ? ತುಂಬಾ ಸೆಕೆ ಅನ್ನಿಸ್ತಾ ಇದೆ. ಅದಕ್ಕೆ ಅಲ್ಲಿ ಒಳ್ಳೆ ಫುಡ್ ತಿನ್ಕೊಂಬಂದರು. ಇಲ್ಲಿ ತಂಪಾಗಿ ಒಂದು ಜ್ಯೂಸ್ ಕುಡಿತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಜ್ಯೂಸ್. ಸೊ ಇಲ್ಲೇ ಅಲ್ಲಿಂದ ಪಕ್ಕದ ರೋಡಲ್ಲೇ ಇತ್ತು. ಡೈ ಹೊಡೆದ್ರೆ ಸಿಕ್ತು. ಏನಿದ್ರ ಹೆಸರು? ವನ ಅಂತ ಇದೆ. ನನಗೆ ಏಕೈಕ ವ್ಯಕ್ತಿ ನನ್ನ ಜೀವನದಲ್ಲಿ ಬೈದಿರೋ, ಫಸ್ಟ್ ಆಫ್ ಆಲ್ ನನಗಿನ್ನ ಚಿಕ್ಕವನು ಇವನು. ಚಿಕ್ಕವ್ರ ಥರ ಬದುಕದ್ ಕಲೀರಿ ಫಸ್ಟ್, ದೊಡ್ಡದಾಗಿ ಬಂದ್ಬಿಡೋದಲ್ಲ. ನೀವೇನು ಹೇಳ್ತೀರಾ? ದೊಡ್ಡವ್ರ ಮಾತನ್ನು ಕೇಳಬೇಕು. ಹೇಳಿಲ್ವಾ? ಗಾದೆನೇ ಇಲ್ವಾ? ದೊಡ್ಡವ್ರ ಮಾತು ಕೇಳಬೇಕು. ಬಂದ್ಬಿಡ್ತಾರೆ. ಅವ್ರು ಇಡೀ ಜೀವನದಲ್ಲಿ ಯಾರ್ದು ಮಾತು ಕೇಳಿದ್ದಾರೆ ಅಂದರೆ ನಂದೊಬ್ಬಂದೆ. ಇವನು ಜೀವನದಲ್ಲಿ ನನ್ನಷ್ಟು ನಂತರ ಬೈಸ್ಕೊಳ್ಳೋಕೆ ಯಾರು ಇವನ ಹತ್ರ ಬೈದಿಲ್ಲ. ಇವನಿಗೆ ನಾನೇ ಬೈತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಇಬ್ರದ್ದು ಬಾಂಡಿಂಗ್ ಹೆಂಗಿದೆ ಅಂತ. 60 ವರ್ಷದ ಅಂಕಲ್ ಥರ. ವಿ ಹ್ಯಾವ್ ಗುಡ್ ಬಾಂಡಿಂಗ್, ಬ್ರದರ್ ಆ್ಯಂಡ್ ಸಿಸ್ಟರ್. ನೋ, ಇಟ್ಸ್ ನಾಟ್ ಬಾಂಡಿಂಗ್, ಇಟ್ಸ್ ಕಿತಾಟ. ನಾವು ಮರ್ಯಾದೆ ಕೊಡ್ತೀವಿ, ಅದನ್ನ ತೊಗೊಂಡ್ರೆ ತೊಗೋಬೋದು, ಬೇಡ ಅಂದರೆ ಬಿಡ್ರಿ. ಏನಿಲ್ಲ, ಕೆಲಸ ನಾನು ಮಾಡೋಕ್ಕೆ. ಅಲ್ಲಿ ಹಾಸನ್ಗೆ ಹೋಗ್ಬೇಕು, 10 ಗಂಟೆಗೆ ಬಸ್ ಇದೆ. ಇಲ್ಲ ಬಿಡ್ತಾ ಇಲ್ಲ, ಇಲ್ಲಿ ಇಟ್ಕೊಂಡೆ. ನಾನು ಹಾಸನ್ಗೆ ಹೋಗ್ಬೇಕು, ನನಗೆ ಕೆಲಸ ಇದೆ, ಟೈಮ್ ಪಾಸ್ ಮಾಡಿಸ್ತಾ ಇದ್ದಾರೆ ಇಲ್ಲಿ. ತಲೆ ತಿನ್ನೋರೆಲ್ಲ ಜೀವನದಲ್ಲಿ ಇರ್ತಾರೆ. ಹೇಳ್ತಿದ್ದೀನಿ ಅಂದರೆ ಬಂದ್ಬಿಟ್ಟಿದೆ. ನಂತರ ಒಬ್ರು ಇರ್ತಾರೆ. ಹೆಸ್ರು ಹೇಳ್ರಿ ಅವ್ರದ್ದು. ಕ್ಯಾಮ್ರಾಮನ್ಗೆ ಹೆಸರಿಲ್ಲ. ಅಲ್ಲ, ಇದೆ ವಿಡಿಯೋ ತೆಗಿಯೋರು ಇನ್ನು ಮುಂದೆ ಕೂತಿದ್ದೀವಿ. ವಿಡಿಯೋ ಮುಂದೆ ಇರಬೇಕಾಗಿರೋರು ಹಿಂದೆ ಅವರೇ. ಇಟ್ಸ್ ಓಕೆ. ನೀನು ದಯವಿಟ್ಟು ಸ್ವಲ್ಪ ಬಾಯಿಗೆ ಬೀಗ ಹಾಕೊಂಡ್ಬಿಟ್ರೆ. ನಾನೇನು ಬೀಗ ಅಲ್ಲ, ಇವರೇ ಹೇಳಿದ್ದೀವ ಕ್ಯಾಮ್ರಾಮನ್ ಅಂತ. ಇವತ್ತು ಏನೇನು ರಿವೀಲ್ ಆಗುತ್ತೋ, ಯಾರ್ಯಾರು ಏನೇನು ವಿಡಿಯೋ ಹಾಕ್ತಾರೋ ನನಗೆ ತುಂಬ ಭಯ ಆಗ್ತಾ ಇದೆ. ಇವರು ಅದರಲ್ಲಿ ಸ್ನ್ಯಾಪು ಇರೋ ಬರೋರಿಗೆಲ್ಲ ಸ್ನ್ಯಾಪು. ನೋ ನಾನು ಸ್ನ್ಯಾಪ್ ಹಾಕಿಲ್ಲ. ಓಕೆ, ವಿ ಆರ್ ಡನ್ ಫಾರ್ ದ ಡೇ. ಇಲ್ಲಿಗೆ ಇವತ್ತಿನ ವ್ಲಾಗ್ ನಾವು ಮುಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸುಚಿ ಒಳ್ಳೆ ಫನ್ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿವ್ಯಾಸ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ವಿ ಆರ್ ಡನ್ ಫಾರ್ ದ ಡೇ. ಆ್ಯಕ್ಚುಲಿ ಚೆನ್ನಾಗಿತ್ತು, ಒಳ್ಳೆ ಮಜಾ ಮಾಡಿದ್ವಿ. ಆಮೇಲೆ ಸುಚಿಯವರು ಒಳ್ಳೆ ಫನ್ ಇದ್ದಾರೆ. ಆ್ಯಕ್ಚುಲಿ ಈ ವ್ಲಾಗನ್ನೇ ಇಷ್ಟು ಮಜಾ ಮಾಡೋ ಥರ ಮಾಡಿದ್ದಾರೆ. ನೆಕ್ಸ್ಟ್ ವ್ಲಾಗಿಗೆ ನೋಡೋಣ ಇನ್ನೇನೇನಿರುತ್ತೆ ಅಂತ. ಆ್ಯಕ್ಚುಲಿ ನೆಕ್ಸ್ಟ್ ವ್ಲಾಗಿಗೆ ಇವ್ರು ನನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಅಂತಾರೆ. ಇವರೇ ದುಡ್ಡು ಹಾಕೋದಂತೆ, ನಾನಲ್ಲ. ಥ್ಯಾಂಕ್ ಯು. ಈ ನೆಕ್ಸ್ಟ್ ವ್ಲಾಗಿಗೆ ಇವನ್ನ ಡಿಲೀಟ್ ಮಾಡ್ತೀನಿ ನಾನು. ಇವನ್ನೆಲ್ಲರ ಹತ್ರನೂ ರೆವೆನ್ಯೂ ನನ್ನಿಂದ ಬರುತ್ತೆ, ನನ್ನಿಂದ ಜನ್ರೇಟ್ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಇವನಿಲ್ಲದೆ ನಾನು ರೆವೆನ್ಯೂ ಮಾಡಿ. ನೀವು ಬೇಕಾದರೆ ಹೋಗಿ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಯಾರು ಇರೋ ವಿಡಿಯೋದಲ್ಲಿ ವ್ಯೂಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು
ಅದರಲ್ಲಿ 2ನೇ ವಿಡಿಯೋನ 3ನೇ ವಿಡಿಯೋ ಹಂಗಾರೆ ಎಲ್ಲದಕ್ಕೂ ಇರಬೇಕಾಗಿತ್ತಲ್ಲ. ಯಾಕೆ ನಾನಿರೋ ವಿಡಿಯೋ ಮಾತ್ರ ಜಾಸ್ತಿ ಇದೆ ವ್ಯೂಸು, 1,40,000 ಓಡಿದೆ, ಬೇರೆ ಎಲ್ಲ ಕಮ್ಮಿ ಇದೆ. ಹುಡುಗಿರಿಗೆ ಇವನ್ ಕಂಡ್ರೆ ತುಂಬ ಇಷ್ಟ ಇದೆ, ಅದಕ್ಕೋಸ್ಕರ. ಓಕೆ, ಹಂಗಿದ್ರೆ ಇಷ್ಟೊಂದು ನಾನು ಕಮಿಟೆಡ್ ಆಗಿರ್ಬೇಕು, ಸಿಂಗಲ್ ಆಗಿರ್ತಿಲ್ಲ. ಕಚ್ಚ 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 ಅಂತ ಬೆಳೆಸ್ನಿರು. ಶಾಂತಿ ಅಲ್ಲೊಬ್ರು ವಾಂತಿ ಅಂತವ್ರ ಸಾಂಗಲ್ಲಿ. ಯಾವ ಸಾಂಗ್ ಅದು? ಬಣ್ಣ ಏಳು ಬಣ್ಣ. ಅಲ್ಲಿ ನನ್ನ ದಿನ ಬಡಿಯೋ ಒಂದು ಸಾಂಗ್ ಬರಲಿಲ್ಲ, ಇಲ್ಲೆಲ್ಲ ಸಾಂಗು ಬರ್ತಾರೆ. ಓಕೆ, ಅವರು ಹಾಡು ಆಡಿದ್ದಾರೆ, ನೀವು ನೋಡಿ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಹೆಂಗಿಲ್ಲ, ಒಂಥರ ಕಾಮಿಡಿ ಆಗಿದೆ, ಸಕ್ಕದಾಗ ಮಜಾ ಮಾಡಿದ್ವಿ. ಸಾಕು. ಓಕೆ, ಟಯರ್ಡ್ ಆಗ್ಬಿಟ್ಟಿದ್ವಿ. ಇನ್ನು ನನಗೆ ಕ್ಯೂಟೆಸ್ಟ್ ದಿವ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಎಸ್, ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್, ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್ ಅಂತ ಹೇಳ್ತಾ ಎಲ್ಲರಿಗೂ ಲವ್ ಯು, ಸಿ ಯು.